ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 49. ನಿವಿ ಮತ್ತು ಚೇತು ವೃಂದಾವನಕ್ಕೆ ಹಿಂದಿರುಗಿ ಬಂದಾಗ ದೂರದಿಂದಲೇ ಅವರನ್ನು ನೋಡಿದ ದಿಶಾ ಕೋಪದಿಂದ ಕುದಿಯುತ್ತಿದ್ದಳು. ಆದರೆ ತನ್ನ ತಂದೆಯ ಮಾತು ನೆನಪಿಸಿಕೊಂಡು ಸುಮ್ಮನಾದಳು. ಎಲ್ಲರೂ ಸ್ವಲ್ಪ ಹೊತ್ತು ಹರಟಿ ಊಟ ಮಾಡಿ ತಮ್ಮ ತಮ್ಮ ಕೋಣೆಗೆ ಮರಳಿದರು. ಊಟ ಮಾಡುವಾಗಲೂ ದಿಶಾ ನಿಶ್ಶಬ್ದವಾಗಿ ಕುಳಿತಿದ್ದಳು. ಸರಿತಾರವರು ಸೇರಿದಂತೆ ಎಲ್ಲರಿಗೂ ಅಚ್ಚರಿಯಾಯಿತು. ಅವಳು ಸಾಮಾನ್ಯವಾಗಿ ಹಾಗೆಯೇ ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ. ಚೇತು ಪಕ್ಕ ಕುಳಿತುಕೊಳ್ಳಲು ಹಠ ಮಾಡುತ್ತಿದ್ದವಳು. ಈಗ ಅವಳಾಗವಳೆ ದೂರ ಕುಳಿತಿದ್ದಳು. ನಮ್ಮ ಮಕ್ಕಳ ನಡುವೆ ಅವಳು ಬರದಿದ್ದರೆ ಸಾಕು ಎಂದು ಅಂದುಕೊಂಡರು ಜಾನಕಿ ಹಾಗೂ ರಘುರಾಮ್ರವರು. ಸರಿತಾರವರಿಗೆ ದಿಶಾ ನಡವಳಿಕೆ ತುಸು ನೆಮ್ಮದಿ ಅನಿಸಿದರೆ ಸಾಕ್ಷಿ ಮಾತ್ರ ಅದನ್ನು ನಂಬದೆ ಇದರ ಹಿಂದೆ ಏನೋ ಮಸಲತ್ತಿದೆ, ಅದನ್ನು ಕಂಡುಹಿಡಿಯಬೇಕು ಎಂದುಕೊಂಡಳು. ಎಲ್ಲರೂ ತಮ್ಮ ತಮ್ಮ ಕೋಣೆಗಳಲ್ಲಿ ನಿದ್ರಿಸುತ್ತಿರುವುದನ್ನು ಖಚಿತಪಡಿಸಿಕೊಂಡ ದಿಶಾ ಬೆಕ್ಕಿನ ಹಾಗೆ ಕಳ್ಳ ಹೆಜ್ಜೆ ಇಡುತ್ತಾ ಚೇತು ಹಾಗೂ ನಿವಿಯ ಕೋಣೆಗೆ ಬಂದಳು. ಬಂದವಳೆ ತನ್ನ ನಾಟಕವನ್ನು ಪ್ರಾರಂಭಿಸಿದಳು. ಒಂದು ಕೈ ಸೊಂಟದ ಮೇಲಿಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ಕಣ್ಣೊರೆಸುತ್ತಾ, ಸ್ವೀಟ್ ಹಾರ್ಟ್, ಏನಾಯಿತು ದಿಶಾ, ಯಾಕೆ ಅಳ್ತಾ ಇದೆಯಾ? ನನ್ನ ಸೊಂಟ ಮುರಿದು ಹೋಯಿತು ಅನಿಸ್ತದೆ ಕಣೋ, ತುಂಬ ನೋವಾಗ್ತಿದೆ. ಹೇಗೆ, ಏನು ಮಾಡಿಕೊಂಡೆ? ಅಯ್ಯೋ, ನಿಂಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಕಾಳಜಿ ಎನ್ನುತ್ತಾ ನಿವಿಯನ್ನು ನೋಡಿ ಕಣ್ಣು ಹೊಡೆದವಳೆ. ಅದು ನನ್ನ ಪುಸ್ತಕ ಎಲ್ಲ ಕಬೋರ್ಡ್ ಮೇಲೆ ಪೆಟ್ಟಿಗೆಯಲ್ಲಿತ್ತು. ನನ್ನ ಕೈಗೆ ಎಟಕುತ್ತಿರಲಿಲ್ಲ. ಅದಕ್ಕೆ ಕುರ್ಚಿ ಮೇಲೆ ನಿಂತು ಅದನ್ನು ತೆಗೆಯೋ ಪ್ರಯತ್ನ ಮಾಡಿದೆ. ಆದರೆ ಕಾಲು ಜಾರಿ ಬಿದ್ದು ಬಿಟ್ಟೆ ಎಂದಾಗ ಅದಕ್ಕೆ ಹೇಳುವುದು, ಯಾರಿಗೆ ಯಾವುದು ದಕ್ಕಬೇಕೋ ಅದು ಅವರಿಗೆ ದಕ್ಕುವುದು. ಕೆಲವು ವಸ್ತುಗಳು ಕೈಗೆ ಎಟಕುವುದಿಲ್ಲ, ಯಾಕಂದರೆ ಅದನ್ನು ಪಡೆಯುವ ಅರ್ಹತೆ ನಮಗಿರುವುದಿಲ್ಲ. ನೀನು ಅಷ್ಟೇ, ನಿನ್ನ ಕೈಗೆ ಎಟಕದನ್ನು ಪಡೆಯುವ ಕನಸು ಕಾಣಬೇಡ ಎಂದಳು ನಿವಿ. ಅವಳು ಪರೋಕ್ಷವಾಗಿ ನನ್ನ ಗಂಡನ ಮೇಲೆ ಆಸೆ ಪಡಬೇಡ ಅಂತ ಹೇಳಿದ್ದಳು. ಅದು ದಿಶಾಗೆ ಅರ್ಥ ಆಗಲಿಲ್ಲ. ಆದರೆ ಚೇತುಗೆ ಅರ್ಥ ಆಗಿ ಅವಳ ಹೊಟ್ಟೆ ಉರಿಸಲೆಂದೇ, ತುಂಬ ನೋವಾಗ್ತಿದ್ಯಾ ದಿಶಾ ಎಂದ. ಹ್ಞೂ ಕಣು. ಅಯ್ಯೋ ಅಮ್ಮ ಎಂದು ದಿಶಾ ಹತ್ತರೆ ನಿವಿಗೆ ತುಂಬ ಕೋಪ ಬರ್ತಿತ್ತು. ನಂತರ ದಿಶಾ, ನನ್ನ ಜೊತೆ ರೂಮಿಗೆ ಬಾರೋ, ನನಗೆ ನೋವಿನ ಬಾಮ್ ಹಚ್ಚಿಕೊಡು ಎಂದಾಗ ಚೇತು ದಂಗಾಗಿ ನಿವಿಯನ್ನು ನೋಡಿದರೆ ಅವಳ ಕಣ್ಣೋಟ ಅವನನ್ನು ಸುಟ್ಟು ಬಿಡುವಂತೆ ಇತ್ತು. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಸಾಕ್ಷಿ ಬಂದಳು. ಚೇತು ನಿಟ್ಟುಸಿರು ಬಿಟ್ಟ. ಸಾಕ್ಷಿ ದಿಶಾಳತ್ತ ನೋಡಿ, ನೀನು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ, ಡೋಂಟ್ ವರಿ, ನಿನಗೆ ಬಾಮ್ ತಾನೆ, ನಾನು ಹಚ್ಚಿಕೊಡ್ತೀನಿ ಎಂದವಳೆ ನಿವಿ ಮತ್ತು ಚೇತು ಕಡೆಗೆ ನೋಡುತ್ತಾ, ಗುಡ್ ನೈಟ್ ಅಣ್ಣ, ಅದಕ್ಕೆ ದಿಶಾಳನ್ನು ನಾನು ನೋಡ್ಕೋತೀನಿ, ನೀವಿಬ್ಬರು ಮಲಗಿ ಎಂದು ದಿಶಾಳನ್ನು ಕರೆದುಕೊಂಡು ಎಳೆದುಕೊಂಡು ಹೋದಳು. ನಿವಿ ಅಡುಗೆ ಕೋಣೆಗೆ ಹೋದವಳೆ ತನಗೆ ಬೇಕಾದ ಕೆಲವು ವಸ್ತುಗಳಿಂದ ಲೇಪನ ಮಾಡಿ ಅದನ್ನು ತೆಗೆದುಕೊಂಡು ದಿಶಾ ಕೋಣೆಗೆ ಹೋದಳು. ದಿಶಾ, ನಾನು ನಿನಗೆ ಬಾಮ್ ಹಚ್ತೀನಿ ಎಂದು ಸಾಕ್ಷಿ ಹೇಳುತ್ತಿದ್ದರೆ, ನನಗೀಗ ನೋವಿಲ್ಲ, ಹೊರಟು ಹೋಯಿತು ಎಂದಳು ದಿಶಾ. ಬಾಮ್ ಹಚ್ಚುವುದು ಬೇಡ ಚಾಚಿ ಎನ್ನುತ್ತಾ ನಿವಿ ಅವಳ ಕೋಣೆಯೊಳಗೆ ಬಂದಾಗ ಸಮಾಧಾನದ ನಿಟ್ಟುಸಿರುಬಿಟ್ಟಳು ದಿಶಾ. ಅವಳಿಗೆ ನಿಜವಾಗಲೂ ಸೊಂಟ ನೋವು ಇರಲಿಲ್ಲ, ಎಲ್ಲ ನಾಟಕದ ನೋವು. ಇಲ್ಲದ ನೋವಿಗೆ ಬಾಮ್ ಹಚ್ಚಿದರೆ ಚೆನ್ನಾಗಿ ಉರಿಯುವುದಂತೂ ನಿಜ. ಅದಕ್ಕೆ ನಿವಿ ಬಾಮ್ ಹಚ್ಚುವುದು ಬೇಡ ಎಂದಾಗ ದಿಶಾ ಖುಷಿಪಟ್ಟಳು. ಅದಕ್ಕೆ ಹಾಗಂದ್ರೆ ಹೇಗೆ? ಚಾಚಿ, ನಾನು ಹೇಳಿದ್ದು ಬಾಮ್ ಹಚ್ಚುವುದು ಬೇಡ ಅಂತ. ಇಲ್ಲಿ ನೋಡು, ಈ ಲೇಪವನ್ನು ಹಚ್ಚಿದರೆ ಯಾವ ನೋವಾದರೂ ಮಾಯ ಆಗುತ್ತೆ ಎಂದು ತಾನು ತಂದ ಲೇಪವನ್ನು ಸಾಕ್ಷಿಯ ಕೈಗಿಡುತ್ತಾ, ಇದನ್ನು ಇಯರ್ಬಡ್ಸ್ ಉಪಯೋಗಿಸಿ ಹಚ್ಚು ಎಂದು ಕಣ್ಣು ಹೊಡೆದು ಹೋದಳು. ಸಾಕ್ಷಿ ಅದನ್ನು ಅರ್ಥೈಸಿಕೊಂಡು, ಬಾ ದಿಶಾ ಹಚ್ತೀನಿ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಲೇಪವನ್ನು ಹಚ್ಚಿದಳು. ಸ್ವಲ್ಪ ಹೊತ್ತಲ್ಲೇ ನಿವಿಯ ಸ್ಪೆಷಲ್ ಲೇಪ ತನ್ನ ಕಾರ್ಯನಿರ್ವಹಿಸತೊಡಗಿತು. ದಿಶಾ ಎದ್ದು ನಿಂತವಳೆ, ಅಮ್ಮ ಉರಿ ಉರಿ ಎನ್ನುತ್ತಾ ಹಾರಿದಾಗ, ಸೊಂಟ ನೋವಿತ್ತಲ್ವ ನಿನಗೆ, ನೋವಿನಲ್ಲೂ ಹೀಗೆ ಜಂಪ್ ಮಾಡ್ತೀಯಾ ಎಂದು ಸಾಕ್ಷಿ ಕೇಳಿದಾಗ, ನನ್ನ ನೋವು ಆಗಲೇ ಹೋಯಿತು, ಅಯ್ಯೋ ಅಮ್ಮ ನನ್ನಿಂದ ಆಗ್ತಿಲ್ಲ ಎನ್ನುತ್ತಾ ಬಾತ್ರೂಮ್ ಹೊಕ್ಕಳು ದಿಶಾ. ಸಾಕ್ಷಿ ಸಂತೋಷದಿಂದ 2 ಸ್ಟೆಪ್ ಹಾಕುತ್ತಾ, ಅದಕ್ಕೆ ನೀವು ತುಂಬ ಜೀನಿಯಸ್, ಐ ಲವ್ ಯು ಅತಿಗೆ ಎಂದಳು ಮನಸ್ಸಲ್ಲಿ. ಅಸಲಿಗೆ ಏನಾಗಿತ್ತು ಅಂದರೆ, ದಿಶಾಳ ನಾಟಕ ನೋಡಿ ರೋಸಿ ಹೋಗಿದ್ದಳು ನಿವಿ. ಕೋಪವನ್ನು ಹಿಡಿತದಲ್ಲಿಟ್ಟುಕೊಳ್ಳುವಲ್ಲಿ ಸೋತು ಹೋದಳು ಅವಳು.
ತನಗೆ ತಾಳಿ ಕಟ್ಟಿದ ವ್ಯಕ್ತಿ ಜೊತೆ ಬೇರೆ ಹುಡುಗಿಯರು ದಿಶಾ ಥರ ನಡ್ಕೊಂಡ್ರೆ ಯಾವ ಹೆಣ್ಣು ತಾನೇ ಸಹಿಸಿಯಾಳು? ನನ್ನ ಕಿಟ್ಟಪ್ಪನೇ ಬೇಕಾ ನಿನಗೆ ಎನ್ನುತ್ತಾ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಒಂದು ಹಸಿಮೆಣಸಿನಕಾಯಿ, ಸಣ್ಣ ತುಂಡು ಶುಂಠಿ, ಸ್ವಲ್ಪ ಕರಿಮೆಣಸಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಅರಶಿನ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಮಿಶ್ರಣ ಮಾಡಿ ಅದನ್ನು ಸಾಕ್ಷಿಯ ಕೈಯಲ್ಲಿ ಕೊಟ್ಟಿದ್ದಳು. ಸಾಕ್ಷಿಯ ಕೈ ಉರಿಯಬಾರದು ಎಂದುಕೊಂಡು ಇಯರ್ಬಡ್ಸ್ ಉಪಯೋಗಿಸಿ ಲೇಪ ಹಚ್ಚು ಎಂದು ಹೇಳಿದಳು. ದಿಶಾಳ ಸ್ಥಿತಿ ಬಗ್ಗೆ ನೆನೆಸಿಕೊಂಡು ನೀವೀ ಮನಸ್ಸಲ್ಲೇ ಸಂತೋಷ ಪಡುತ್ತಾ ನಗುತ್ತಿದ್ದರೆ ಅದನ್ನು ನೋಡಿದ ಚೇತು ಅವಳಿಗೆ ಕೋಪ ತರಿಸಲು, ಪಾಪ ದಿಶಾ, ಬಾಂಬ್ ಹಚ್ಚಿಕೊಡು ಅಂದಿದ್ಲು. ಸಾಕ್ಷಿ ಬರದಿದ್ರೆ ನಾನೇ ಹಚ್ಚಿಕೊಡ್ತಿದ್ದೆ, ಪಾಪ ಅದೆಷ್ಟು ನೋವಾಗ್ತಿದೆಯೋ ಏನು ಎಂದಾಗ ನೀವಿ ಟೇಬಲ್ ಮೇಲೆ ಇದ್ದ ಅವನ ವಸ್ತುಗಳನ್ನು ಎಸೆದಳು. ಚೇತು ಮೆಲ್ಲ ಮೆಲ್ಲ ಹೆಜ್ಜೆ ಇಡುತ್ತಾ ನಿವಿಯ ಬಳಿಗೆ ಬಂದ. ಅವನನ್ನು ದೂಡಲು ಹೋದವಳು ಕೆಳಗೆ ಬೀಳಲು ಹೋದಾಗ ಚೇತು ಅವಳನ್ನು ಹಿಡ್ಕೊಂಡ. ಹೇ ಬಿಡು ನನ್ನನ್ನು, ನಿನ್ನನ್ನು ಮುಟ್ಟುವುದು ನನಗೆ ಇಷ್ಟ ಇಲ್ಲ ಎಂದಾಗ ಹೌದಾ ಎಂದವನೇ ಕೈ ಬಿಟ್ಟಾಗ ಕೆಳಗೆ ಬಿದ್ದಳು ಅವಳು. ಲೋ ಕಿಟ್ಟಪ್ಪ, ಏನು ಮಾಡಿದ್ಯೋ? ನನ್ನ ಸೊಂಟ ಹೋಯ್ತು ಎಂದಾಗ ನೀನೇ ತಾನೇ ಹೇಳಿತು ನಾನು ನಿನ್ನನ್ನು ಮುಟ್ಬಾರ್ದು ಅಂತ, ಅದಕ್ಕೆ ಕೈ ಬಿಟ್ಟೆ. ಹೇಗಿದ್ರೂ ನನ್ನ ಹಿಡ್ದಿದ್ದೆ ತಾನೆ, ನನ್ನನ್ನು ಸರಿಯಾಗಿ ನಿಲ್ಲಿಸಿ ಬಿಡಬಹುದಾಗಿತ್ತು. ಅಯ್ಯೋ ಹೌದಲ್ವಾ, ನನ್ನ ತಲೆಗೆ ಹೊಳಿಲೇ ಇಲ್ಲ. ಈಗ ನಿನ್ನನ್ನು ಹಿಡಿದು ನಿಲ್ಲಿಸ್ಲಾ? ಏನೂ ಬೇಕಾಗಿಲ್ಲ ಎನ್ನುತ್ತಾ ಏಳಲು ಪ್ರಯತ್ನ ಪಟ್ಟಳು. ಆದರೆ ಅದು ಸಾಧ್ಯವಾಗಲಿಲ್ಲ. ಏಳಲು ಆಗದೇ ಇದ್ದರೂ ಕೊಬ್ಬಿನ್ನೂ ಕಡಿಮೆ ಆಗಿಲ್ಲ ಎಂದುಕೊಂಡು ಚೇತು ಮಲಗಲು ಹೋದರೆ, ನಾನಿಲ್ಲಿ ಏಳೋಕ್ಕಾಗದೆ ಕಷ್ಟಪಡ್ತಿದ್ರೆ ಏನೂ ಆಗಿಲ್ಲ ಎಂಬಂತೆ ಹೋದ ಪಾಪಿ ಎಂದುಕೊಂಡ ನೀವಿ ಕೊನೆಗೆ ಅವನೇನು ಬೇಕಾದರೂ ಅಂದ್ಕೊಳ್ಳಲಿ, ಪರವಾಗಿಲ್ಲ ಎಂದು ಲೋ ಸಹಾಯ ಮಾಡೋ ಎಂದಳು. ಅಷ್ಟು ಹೇಳಿದ್ದೆ ತಡ. ಅವನು ಅವಳನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದ. ಅನಿರೀಕ್ಷಿತವಾಗಿ ನಡೆದ ಘಟನೆಯಿಂದ ದಂಗಾಗಿ ಹೋದ ಅವಳು ಏನೊಂದು ಮಾತನಾಡದೆ ಮೌನವಾಗಿ ಮಲಗಿದಳು. ಅವಳು ಏನೂ ಹೇಳದೇ ಇದ್ದದ್ದು ಆಶ್ಚರ್ಯವೆನಿಸಿದ್ರು ಅವಳನ್ನು ಹೆಚ್ಚು ಕೆಣಕಲು ಹೋಗದೆ ಅವನು ಮಲಗಿದ. ಆದರೆ ನಿದ್ದೆ ಅವನ ಬಳಿ ಸುಳಿಯಲಿಲ್ಲ. ಅವಳಿಗೆ ತುಂಬ ನೋವಾಗಿದೆಯೇನು, ಪಾಪ ತನ್ನ ವರ್ತನೆ ಅತಿ ಆಯಿತು ಎಂದನಿಸಿತು ಅವನಿಗೆ. ಮರುದಿನ ಬೆಳಗ್ಗೆ ಎದ್ದವಳ ಸೊಂಟ ನೋವು ಮಾಯವಾಗಿತ್ತು. ಇದೇನು ಚಮತ್ಕಾರ ಅಂದುಕೊಂಡು ತನ್ನ ಮೊಬೈಲ್ ನೋಡಿದವಳಿಗೆ ಮೀರಾ ತನಗೆ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಕಳುಹಿಸಿದ ಸಂದೇಶ ನೋಡಿ ತುಂಬ ಖುಷಿಯಾಯಿತು. ಅವಳ ಖುಷಿಯನ್ನು ಮುಸುಕಿನೆಡೆಯಿಂದ ನೋಡಿದವನು ಖುಷಿಪಟ್ಟನು. ತಾನು ರಾತ್ರಿ ಹಚ್ಚಿದ ಮುಲಾಮು ಅವಳ ನೋವನ್ನು ಕಡಿಮೆ ಮಾಡಿದೆ ಅಂದುಕೊಂಡನು. ಆದರೆ ನೀವಿಗೆ ಇದು ಯಾವುದರ ಪರಿವೇ ಇಲ್ಲದೆ ತನ್ನ ಗೆಳತಿಯ ಜೀವನದಲ್ಲಿ ಅಂಧಕಾರ ಹೋಗಿ ಬೆಳಕು ಬರುತ್ತದೆ ಎಂದು ಸಂಭ್ರಮ ಪಡುತ್ತಿದ್ದಳು. ಐಶ್ವರ್ಯಳ ಪರಿಸ್ಥಿತಿ ಕೂಡ ನೀವಿಗಿಂತ ಹೊರತಾಗಿರಲಿಲ್ಲ. ಮೀರಾಳ ಸಂದೇಶ ನೋಡಿ ಅವಳು ಖುಷಿಪಟ್ಟಳು. ಇನ್ಮುಂದೆ ಆದರೂ ಮೀರಾ ಖುಷಿಯಾಗಿರಲಿ, ಪ್ರತ್ಯುಷ್ನ ಅವಳು ಕೂಡ ಪ್ರೀತಿ ಮಾಡಲಿ ಎಂದು ಅಂದುಕೊಳ್ಳುತ್ತಿದ್ದರೆ ಎಲ್ಲೋ ದೂರದಲ್ಲಿ ಆ ಪರಿಚಿತವಾಗಿರುವ ಅಪರಿಚಿತ ವ್ಯಕ್ತಿಯೊಬ್ಬ ಮೀರಾಳ ಜೀವನದಲ್ಲಿ ಬಿರುಗಾಳಿ ಬೀಸಲು ಹಾತೊರೆಯುತ್ತಿದ್ದ. ಮುಂದುವರಿಯುವುದು